ನೋಡಿ, ಬದುಕು ಅನ್ನೋದು ಒಂದು ಪರೀಕ್ಷೆ ಅಲ್ಲ, ಅದೊಂದು ಪಾಠ. ಕೆಲವೊಮ್ಮೆ ನಾವು ಇದರಲ್ಲಿ ಸೋಲ್ತೇವೆ, ಕೆಲವೊಮ್ಮೆ ಗೆಲ್ತೇವೆ. ಆದರೆ ಸೋತ ತಕ್ಷಣ ಜೀವನ ಅಲ್ಲಿಗೆ ಮುಗೀತು ಅನ್ನೋದು ಅಲ್ಲ, ಬೇರೆ ಎಷ್ಟೋ ದಾರಿಗಳಿವೆ. ಪೋಷಕರು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ನಿಮಗೆ ನಿಮ್ಮ ಮಕ್ಕಳ ಮೇಲೆ ಅಗಾಧವಾದ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ಸ್ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಆ ಎಕ್ಸ್ಪೆಕ್ಟೇಷನನ್ನು ಒಂದು ಮಗು ಮೀಟ್ ಆಗಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ, ನೀವು ಅವರ ಬೆನ್ನ ಹಿಂದೆ ನಿಂತು ಅವರಿಗೆ ಸ್ಫೂರ್ತಿ ತುಂಬುವ ಕೆಲಸ ಮಾಡಬೇಕು. ಅವರಿಗೆ ಒಂದು ಮೋಟಿವೇಶನ್ ನೀವು ಕೊಡಬೇಕು. ಈಗ ಒಂದು ಮಗು ಮೆಡಿಕಲ್ ಅಥವಾ ಪ್ಯಾರಾಮೆಡಿಕಲ್ ಫೀಲ್ಡಲ್ಲಿ ಕರಿಯರ್ ಮಾಡಬೇಕು ಅಂತ ಇತ್ತು. ಆದರೆ ಆ ಕರಿಯರ್ ಮಾಡಲಿಕ್ಕೆ ಅವರು MBBS ಮಾಡಬೇಕು, BDS ಮಾಡಬೇಕು, BSc ಮಾಡಬೇಕು ಅನ್ನೋ ಯಾವ ಕಂಪಲ್ಷನು ಇಲ್ಲ. ಈಗ ನೀವು 12th ಸೈನ್ಸ್ ತಗೊಂಡ್ರಿ, ಕಾರಣಾಂತರಗಳಿಂದ ನಿಮಗೆ ಕಷ್ಟ ಆಯಿತು, ಏನೋ ಸಮಸ್ಯೆ ಇತ್ತು, ನೀವು 12th ಸ್ಟ್ಯಾಂಡರ್ಡನ್ನು ಪಾಸ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗಂತ ಹೇಳಿ ನೀವು ಕಟ್ಕೊಂಡಿದ್ದ ಆ ಮೆಡಿಕಲ್ ವೃತ್ತಿಯ ಕನಸು ಅಲ್ಲಿಗೆ ಮುಗ್ದೋಯ್ತು ಅಂತ ಅರ್ಥ ಅಲ್ಲ. ಅಲ್ಲಿ ಬೇರೆ ಎಷ್ಟೋ ಆಪ್ಷನ್ಗಳಿವೆ. ಆದರೆ ನಾವೇನು ಮಾಡಬೇಕು, ಆ ಆಪ್ಷನ್ಸ್ಗಳನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಈಗ ಹೇಗೂ ನಮ್ಮ ಹತ್ರ ಟೈಮ್ ಇದೆ, ನಾವು ಅಂಥ ಒಂದು ಆಪ್ಷನ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡುವ. ಓಕೆ, ನೀವೀಗ 12th ಪಾಸ್ ಆಗಲಿಲ್ಲ ಅಂತ ಹೇಳಿದ್ರು, ನಿಮಗೆ ಈ ಫೀಲ್ಡಲ್ಲಿ ಕರಿಯರನ್ನು ಸೆಟ್ ಮಾಡ್ಕೋಬಹುದು. ಅದಕ್ಕೆ ಇರುವ ನಿಮಗೆ ಒಂದು ಆಪ್ಷನ್ ಯಾವುದು ಅಂತ ಹೇಳಿದರೆ, ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಕೋರ್ಸಸ್. ಪ್ಯಾರಾಮೆಡಿಕಲ್ ಕೋರ್ಸಸ್ಗಳಲ್ಲಿ ಡಿಪ್ಲೊಮಾ ಪ್ರೋಗ್ರಾಮ್ಸ್ ಇರುತ್ತೆ. ಅದರಲ್ಲಿ ನಿಮಗೆ ಎಷ್ಟೋ ಆಯ್ಕೆಗಳಿವೆ. ಯಾವುದೆಲ್ಲ ಅಂತ ಹೇಳಿದರೆ, ಈಗ ನಿಮಗೆ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ನಾವು ಇದನ್ನು DMLT ಅಂತ ಕರೀತೇವೆ. ಹಾಗೆ ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಇದು ನಿಮ್ಮ ರೇಡಿಯಾಲಜಿ ಅಥವಾ ಎಕ್ಸ್ರೇ ಫೀಲ್ಡಲ್ಲಿ ಬರುತ್ತೆ. ಹಾಗೆ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಹೀಗೆ ಹಲವಾರು ಡಿಪ್ಲೊಮಾ ಕೋರ್ಸ್ಗಳಿವೆ. ಇದನ್ನೆಲ್ಲ ನೀವು ಯಾಕೆ ಎಕ್ಸ್ಪ್ಲೋರ್ ಮಾಡೋದಿಲ್ಲ? ಈ ಕೋರ್ಸ್ಗಳು ಜನರಲಿ 2 ವರ್ಷದಿಂದ 3 ವರ್ಷದೊಳಗೆ ಕಂಪ್ಲೀಟ್ ಆಗುವಂಥ ಕೋರ್ಸ್ಗಳು. ಇದು ಕಂಪ್ಲೀಟ್ ಆದಮೇಲೆ ನೀವು ಆಸ್ಪತ್ರೆಗಳಲ್ಲಿ, ಅದು ಖಾಸಗಿ ಆಗಿರಲಿ, ಪ್ರೈವೇಟ್ ಆಗಿರಲಿ, ಗೌರ್ಮೆಂಟ್ ಆಗಿರಲಿ, ಈ ಆಸ್ಪತ್ರೆಗಳಲ್ಲಿ ವರ್ಕ್ ಮಾಡ್ಬೋದು, ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲಿ ವರ್ಕ್ ಮಾಡ್ಬೋದು, ಮತ್ತು ಲ್ಯಾಬ್ಸ್ಗಳಲ್ಲಿ ವರ್ಕ್ ಮಾಡ್ಬೋದು. ನೀವು ಒಂದು ಸ್ಟೇಬಲ್ ಕರಿಯರನ್ನು ಈ ಫೀಲ್ಡಲ್ಲಿ ಸೆಟ್ ಮಾಡ್ಕೋಬೋದು. ಹಾಗೆ ನಿಮಗೆ ಇನ್ನೂ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಹೇಳಿದರೆ, ನೀವು ಲ್ಯಾಟ್ರಲ್ ಎಂಟ್ರಿ ಮೂಲಕ ಕೋರ್ಸಸ್ಗಳಿಗೆ ಅಡ್ಮಿಷನ್ ತಗೊಂಡು ನಿಮ್ಮ ಹೈಯರ್ ಸ್ಟಡೀಸನ್ನು ಸಹ ಕಂಪ್ಲೀಟ್ ಮಾಡ್ಕೋಬೋದು. ಫೇಲ್ ಆದೆ ಅಂತ ಹೇಳಿ ಜೀವನ ಅಲ್ಲಿಗೆ ಮುಗೀತು ಅಂತ ಹೇಳಿ ಕೂತ್ಕೊಳ್ಳೋದಲ್ಲ. ಎಷ್ಟೋ ದಾರಿಗಳಿವೆ. ಆ ದಾರಿಗಳನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಪೋಷಕರಾಗಿ ನೀವು ಸಹ ಅವರಿಗೆ ಸಹಾಯ ಮಾಡಬೇಕು. ಫೇಲ್ ಆದೆ ಜೀವನ ಮುಗ್ದೇ ಹೋಯ್ತು ಅನ್ನೋದು ಅರ್ಥ ಅಲ್ಲ. ಈಗ ಸೋಲೋದು, ಜೀವನದಲ್ಲಿ ಸೋಲ್ದೇ ಇರೋರು ಯಾರೂ ಇಲ್ಲ, ಎಲ್ಲರೂ ಸೋಲ್ತಾರೆ. ಆದರೆ ನಿಜವಾಗ್ಲೂ ಸೋಲೋನು ಯಾರು ಗೊತ್ತಾ? ಸೋತಾಗ ನಿಂತು ಬಿಡ್ತಾರಲ್ವಾ, ಅವರು ಮಾತ್ರ ನಿಜವಾಗಿ ಸೋಲೋದು.